ಫೋನ್ ಮಾಡಿದ್ರು, ಮೇಡಮ್ ನೀವು ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಬರ್ತೀರಾ ಅಂತ. ಆಯ್ತಾ ಅಂತ ಕೇಳಿದ್ರು ನನಗೆ. ನಾನು ಅವಾಗ ಫಸ್ಟ್ ಹಿಂಗಂದ, ಮೇಡಮ್ ನಾನು ನಿಮ್ಮ ಅಭಿಮಾನಿ, ನಿಮ್ದು ಯೂಟ್ಯೂಬ್ ಎಲ್ಲ ನೋಡ್ತೀನಿ, ನಿಮ್ದು ಹಾಗೆ ವೈರಲ್ ಆಗ್ತಿದೆ, ಹೀಗೆ ವೈರಲ್. ಆಯ್ತಪ್ಪ, ಆಯ್ತು ಆಯ್ತು ಅಂತಂದೆ. ಕೊನೆಗೆ ಲಾಸ್ಟ್ ಮತ್ತೆ ಅವ್ನಿಗೆ ಭಯ ಆಯ್ತು ಅನ್ಸುತ್ತೆ, ಕೇಳ್ದ, ಮೇಡಮ್ ನೀವು ಈ ಸಲದ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಬರ್ತೀರಾ ಅಂತ ಕಲರ್ಸ್ ಕನ್ನಡದಿಂದ ಅಂತಂದ್ರೆ. ನಾನು ಹೇಳಿದೆ, ನನ್ನ ಫಸ್ಟ್ ಕ್ವಶನ್ ಇದೇ ಆಯ್ತು, ಅಲ್ಲಪ್ಪ ನಿನಗೆ ನಾನು ಹೇಗೆ ಕಾಣ್ತಾ ಇದ್ದೀನಿ ಅಂತ ಕೇಳಿದೆ. ನಾನೇನಾದ್ರೂ ಮಾನಸಿಕ ಅಸ್ವಸ್ಥತೆ ತರ ಏನಾದ್ರೂ ಕಾಣ್ತಾ ಇದೆಯಾ? ಇವತ್ತಿನವರೆಗೆ ಈ ದಿನದ ಕ್ಷಣದವರೆಗೆ ನನ್ನ ಸ್ಥಿಮಿತ ನನ್ನ ಹತ್ರ ಇದೆ. ನಾನು ಎಲ್ಲೂ ಮಾನಸಿಕ ಸ್ಥಿಮಿತತೆಯನ್ನ ಕಳ್ಕೊಂಡಿಲ್ಲ. ನನಗೆ ಯಾವ ಭಯನೂ ಇಲ್ಲ. ನಾಳೆ ಬಿಗ್ ಬಾಸ್ ನನ್ನ ಹತ್ರ ಬಂದು ಹೇಳಿದ್ರು ನಾನು ಇದೇ ಮಾತನ್ನ ಹೇಳ್ತೀನಿ, ಸೈಕಿಗಳಿಗೋಸ್ಕರ ಮಾಡಿರುವಂತ ನಿಮ್ಮ ಕಾರ್ಯಕ್ರಮ ಅಂತ ಓಪನ್ ಆಗಿ ಹೇಳಿ. ಮಾನಸಿಕ ಅಸ್ವಸ್ಥರಿಗಾಗಿ ಮಾಡಿರುವಂತ ಕಾರ್ಯಕ್ರಮ ಅಲ್ಲ, ಇದು ಬೇರೆ ಏನೂ ಅಲ್ಲ. ಆ ಕಾರ್ಯಕ್ರಮನ ಭಯಾನಕವಾಗಿ ಬಿಂಬಿಸ್ತಿರುವಂತ ನಮ್ಮ ಮಾಧ್ಯಮಗಳು. ಏನ್ರಿ ಅದು ಕಾರ್ಯಕ್ರಮ? ಏನಿದೆ ಕಲಿಯಕ್ಕೆ ಅದರಿಂದ ನಮ್ಗೆ? ಅಯ್ಯೋ, ನಮ್ಮ ಹೆಂಗಸರು ಕೂತ್ಕೊಂಡು ನೋಡೋದೇನು, ಅವರಿಗೆ TRP ಬರೋದೇನು ಅಂದ್ರೆ ನಮ್ಮ ಮಾನಸಿಕ ಇದನ್ನ ಎಲ್ಲವರೆಗೆ ನಾವು ತಂದು ನಿಲ್ಲಿಸಿದೀವಿ ಮಾಧ್ಯಮದವರು. ಏನು ನ್ಯೂಸ್ ಚಾನೆಲ್ ಅಲ್ಲೂ ಅವಳು ಹೊರಗೆ ಬಂದಳು, ಇವನು ಒಳಗೆ ಹೋದ, ಅವನಿಗೆ ವೈಲ್ಡ್ ಕಾರ್ಡ್, ಸುದೀಪ್ ಹಿಂಗಂದ್ರು. ಪ್ರಪಂಚದಲ್ಲಿ ನೀರಿಗಿಲ್ಲದೆ ಊಟಕ್ಕಿಲ್ಲದೆ ಜನ ಸಾಯ್ತಾ ಇದ್ದಾರೆ. ಅವನು ಯಾವನೋ ಬಿಗ್ ಬಾಸ್ ಮನೆಗೆ ಹೋಗಿ ಏನೋ ಕಡ್ದು ಕಟ್ಟೆ ಹಾಕ್ತಾನಂತ ನಾವು ಅದನ್ನು ವೈಭವೀಕರಿಸ್ತಾ ಇದ್ದೀವಿ. ನಾವು ಏನನ್ನ ತೋರಿಸ್ಬೇಕಿತ್ತು ಆಕ್ಚುಲಿ, ಅಲ್ವಾ? ಆಯ್ತು ಬಿಡಿ, ಇನ್ನೊಂದು ಹೇಳ್ತೀನಿ. ಆಕ್ಚುಲಿ ಅದು ಕಾರ್ಯಕ್ರಮ ಆರಂಭದ ಮೂಲ ಉದ್ದೇಶವೇ ಬೇರೆ ಇತ್ತು. ಆಕ್ಚುಲಿ ಜನರಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸಬೇಕು ಅಂತ ಹೇಳಿಕೊಂಡು ಆರಂಭದ ದಿನಗಳಲ್ಲಿ ಆ ಆಶಯವನ್ನ ಇಟ್ಟುಕೊಂಡು ಆರಂಭ ಆದ ಕಾರ್ಯಕ್ರಮ. ಅಂದ್ರೆ ಈಗ ಯಾವುದೋ ಒಂದು ಜನರಲ್ಲಿ ನಮ್ಮ ಮೂಢನಂಬಿಕೆಗಳಿರಬಹುದು, ಯಾವುದೋ ಒಂದು ನಂಬಿಕೆಯಿಂದಾಗಿ ಅದನ್ನ ಪೂಜೆ ಮಾಡುವಂಥದ್ದಾಗ್ಲಿ, ಈ ರೀತಿಯ ನಂಬಿಕೆಗಳಿರ್ತವೆ. ಆ ನಂಬಿಕೆಯ ಒಳಹೊಕ್ಕು ಅದನ್ನ ವೈಜ್ಞಾನಿಕತೆಯಿಂದ ಯೋಚಿಸಿ ಅದು ಸರಿ ತಪ್ಪುಗಳ ಬಗ್ಗೆ ಒಂದು ಚಿಂತಿಸುವಂತ ಕಾರ್ಯಕ್ರಮ ರಚನೆ ಆಗಬೇಕು ಅನ್ನುವ ಮೂಲ ಉದ್ದೇಶದಿಂದ ಆ ಕಾರ್ಯಕ್ರಮವನ್ನು ರಚಿಸಿದ್ದು, ನೀವು ನೆನ್ಪಿಟ್ಕೊಳ್ಳಿ. ಆದ್ರೆ ಅದು ಕಷ್ಟದ ಕೆಲಸ. ಆದ್ರೆ ಇವ್ರೇನ್ ಮಾಡಿದ್ರು, ಪ್ರೋಗ್ರಾಮ್ ಪ್ರೊಡ್ಯೂಸರ್ಗೆ ಅದು ಮಾಡೋದು ಕಷ್ಟ ಆಗಕ್ಕೆ ಶುರುವಾಯ್ತು. ಹುಡುಕಬೇಕು, ರಿಸರ್ಚ್ ಮಾಡಬೇಕು, ಇನ್ವೆಸ್ಟಿಗೇಟ್ ಮಾಡಬೇಕು, ಹೋಗ್ಬೇಕು ಬರಬೇಕು. ಅಷ್ಟು ಸುಲಭ ಇಲ್ಲ. ಒಂದಷ್ಟು ವಿಜ್ಞಾನಿಗಳನ್ನ ಮಾತಾಡಿಸ್ಬೇಕು, ಎಲ್ಲ ಮಾಡೋದು ಕಷ್ಟ ಆಗತ್ತಲ್ಲ. ಟರ್ನ್ ಮಾಡಿದ್ರು, 2 ಎಪಿಸೋಡಿಗೆ ಸಬ್ಜೆಕ್ಟ್ ಟರ್ನ್ ಶುರು ಮಾಡಿದ್ರು. ನೋಡಿ, ಆ ಕಲ್ಲಗೆ 3 ಸುತ್ತು ಬಂದ್ರೆ ಗಂಡು ಮಗು ಗ್ಯಾರಂಟಿ ಶುರು ಮಾಡ್ಬಿಟ್ರು. ಏನು ಯೋ ರಾಮ, ನೆಕ್ಸ್ಟ್ ವಾರ ಹೋದ್ರೆ ಅಲ್ಲಿ ಕ್ಯೂ ಗಂಡು ಮಕ್ಕಳಿಗಾಗಿ. ಪಾಪ ಗಂಡನ ಕಥೆನಿಗೆ ಬೇರೆ, ಗಂಡನೇ ಅಷ್ಟೇ, ಗಂಡನಿಗಿಂತ ಕಲ್ಲೇ ಇಂಪಾರ್ಟೆಂಟ್ ಆಗ್ಬಿಡುತ್ತೆ. ಇದ್ದ ಬದ್ದ ದೇವಸ್ಥಾನಗಳನ್ನ ಅದನ್ನ ಇದನ್ನ ಎಲ್ಲ ಹಿಂಗೆ ಸುಳ್ಳು ಹೇಳಿ 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 ಏನು ಪಾಪ ಕಾಮಿಡಿ ಗೊತ್ತಾ ನಿಮ್ಗೆ? ನನಗೊಬ್ರು ಅಲ್ಲಿನ ಒಬ್ಬ ದೇವಸ್ಥಾನದೊಬ್ರು ಅರ್ಚಕರು ಹೇಳಿದ್ದು, ನಾನು ಹೋಗಿ ಭೇಟಿಯಾದಾಗ, ನಿಜ ಹೇಳ್ತೀನಿ ಮೇಡಮ್, ನನ್ಗೆ ನಮ್ಮ ದೇವಸ್ಥಾನದಲ್ಲಿ ಇಷ್ಟೆಲ್ಲ ಕಾರಣಿಕ ಇದೆ ಅಂತ ಗೊತ್ತಾಗಿದೆ ಆ ಕಾರ್ಯಕ್ರಮ ನೋಡಿದ್ಮೇಲೆ. ಅವರಿಗೆ ಗೊತ್ತಿಲ್ಲ, ಭಟ್ರಿಗೆ ಗೊತ್ತಿರ್ಲಿಲ್ಲ ಆ ದೇವಸ್ಥಾನದಲ್ಲಿ ಅಷ್ಟು ಕಾರಣಿಕ ಇದೆ ಅಂತ. ಆದ್ರೆ ಅಷ್ಟು ಒಳ್ಳೆ ಸ್ಕ್ರಿಪ್ಟ್ ಮಾಡಿದ್ದಾರೆ. ಈಗಿನ ನಾಯಕರು ಯಾವ ರೀತಿ ಇದ್ದಾರೆ ಅಂತ ನಾವು ಅವಲೋಕಿಸಬೇಕಾಗಿದೆ. ನಮ್ಮ ನಾಯಕರು ಯಾರ್ಯಾರ್ದು ಹೆಸರಲ್ಲಿ ಪ್ರಮಾಣ ವಚನ ತಗೊಳ್ತಾರೆ. ತಂದೆ ಹುಟ್ಟಿಸಿದ ತಂದೆ ತಾಯಿನೂ ಮರ್ತು ಬಿಟ್ವಿ, ಅಮೂಲ್ಯವಾದ ಮತ ಕೊಟ್ಟ ಮತದಾರನೂ ಮರ್ತು ಬಿಟ್ವಿ. ಪ್ರಮಾಣ ವಚನ ಸ್ವೀಕರಿಸುವಾಗ ಮಾತ್ರ ಯಾರ್ದು? ನೀವು ಒಬ್ಬ ಜವಾಬ್ದಾರಿಯುತ ನಾಯಕನಾಗಿ ಯಾವೊಂದೋ ಒಬ್ಬ ಹೋಗಿ ಸ್ವಾಮೀಜಿಯ ಕಾಲು ತೊಳೆಯೋದು, ಅದನ್ನು ನೀನು ಕುಡಿಯೋದು, ಅದನ್ನು ಆಯ್ತಪ್ಪ ನೀನು ಗುಟ್ಟಾಗಿ ಹೋಗಿ ಕುಡಿ, ಕಾಲಿಗೆ ಹಾಕಿದ ನೀರೇ ಕುಡಿ, ಬೇರೇನೂ ಕುಡಿ, ನನ್ಗೇನು ಬೇಜಾರಿಲ್ಲ, ಹೋಗಿ ಅದನ್ನ ಪ್ರಚಾರ ಮಾಡಿ, ಆಯ್ತಾ? ಪ್ರಚಾರ ಮಾಡಿ ಉಳಿದವರಿಗೂ ಹುಚ್ಚಿ ಹಿಡಿಸೋದಿದೆಯಲ್ಲ, ಅದನ್ನು ನಾವು ಖಂಡಿಸಬೇಕಾಗಿದೆ. ಆದ್ರೆ ನೀನು ನಾಯಕನಾಗಿ ಅದೇ ಪರಮ ಸತ್ಯ ಅಂತ ಪ್ರಜೆಗಳಿಗೆ ತೋರಿಸೋದಿದೆಯಲ್ಲ, ಅದು ನೀನು ಈ ಪ್ರಜಾಪ್ರಭುತ್ವದಲ್ಲಿ ಮಾಡುವಂತ ದೊಡ್ಡ ದ್ರೋಹ. ವಿಧಾನಸೌಧದೊಳಗೆ ನೀನು, ವಿಧಾನಸೌಧ ಅಂದ್ರೇನು? ಏನು ಇವರು ಅಪ್ಪ ಮನೆ ಕಟ್ಟಿಸಿದಂತ ಮನೆನಾ? ಅಲ್ಲ ತಾನೆ.
ಇದು ನಾವು ನಮ್ಮ ಬೆವರಿನ ಹಣದಿಂದ ರಕ್ತ ಬಸಿದು ಕಟ್ಟಿದ ತೆರಿಗೆ ಹಣದಿಂದ ಕಟ್ಟಿದಂತ ವಿಧಾನಸೌಧ. ಇದರಲ್ಲಿ ಹಿಂದೂನ ಪಾಲು ಇದೆ, ಮುಸ್ಲಿಮರ ಪಾಲು ಇದೆ, ಕ್ರಿಶ್ಚಿಯನರ ಪಾಲು ಇದೆ, ಜೈನರ ಪಾಲು ಇದೆ, ಬೌದ್ಧರ ಪಾಲು ಇದೆ, ಪಾರ್ಸಿಗಳ ಪಾಲು ಇದೆ. ನೀನು ಹೋಗಿ ಅಲ್ಲಿ ನಿನ್ನ ಧರ್ಮವನ್ನ ಆಚರಿಸ್ಕೊಂಡು ಅದನ್ನ ಮೆರೆದಾಡಿಸೋದು ಅಂದ್ರೆ ಈ ನಾಯಕರು ಏನ್ ಮಾಡ್ತಿದ್ದಾರೆ? ನಾಯಕರು ಈ ಮಾಧ್ಯಮಗಳನ್ನ ಬಳಸ್ಕೊಂಡು ಜನರ ಮನಸ್ಸನ್ನ ಇನ್ನಷ್ಟು ಕರಪ್ಟ್ ಮಾಡೋದು ತಾನೆ. ಇದೇ ನಾಯಕರು ಒಂದು ವೈಚಾರಿಕತೆಯ ಮಾತನ್ನಾಡ್ಲಿ ನೋಡೋಣ. ಯಾಕೆ ಮಾತಾಡಲ್ಲ? ವೈಜ್ಞಾನಿಕವಾಗಿ ಯೋಚಿಸಿ ಅಂತ ಯಾಕೆ ಹೇಳಲ್ಲ? ನೀವು ಅದು ಕಾಮಿಡಿ ನೋಡಬೇಕು. ಒಂದೊಂದು ಕೈಯಲ್ಲಿ ನಿಂಬೆ ಹಣ್ಣು ಇಟ್ಕೊಂಡು, ನಿಜ ನನಗೆ ಮೊನ್ನೆಬ್ರು ಇಡೀ ಹಾಸನದಲ್ಲಿ ಯಾವುದೇ ಕಾರ್ಯಕ್ರಮಕ್ಕೆ ಹೋಗಿ ಫಸ್ಟ್ ಕೊಡುದು ನಿಂಬೆ ಹಣ್ಣು, ಆಯ್ತಾ? ನಿಂಬೆ ಹಣ್ಣು ಕೊಟ್ಟರು. ನನ್ಗೇನೇನಾಯ್ತು, ಒಂದಿನ ಕಾಲೇಜ್ ಡೇಗೆ ಸರ್, ಒಂದು ಕಾಲೇಜ್ ಮಕ್ಕಳನ್ನ ಕಾರ್ಯಕ್ರಮಕ್ಕೆ ನನ್ನನ್ನು ಕರ್ಕೊಂಡು ಹೋದ್ರು. ಫಸ್ಟ್ ಟೀಚರ್ ಬಂದು ನನ್ನ ಕೈಗೆ ಅಂತ ನಿಂಬೆ ಹಣ್ಣು ಕೊಟ್ಟರು. ನನಗೆ ಫುಲ್ ಆಶ್ಚರ್ಯ, ನಿಂಬೆ ಹಣ್ಣು ಕೊಟ್ರಲ್ಲ ಅಂತ. ನಾನು ಇದನ್ನು ನೋಡಿಕೊಂಡು ನಾನು ಹಿಂಗ ಕಾರ್ ಡ್ರೈವ್ ಮಾಡ್ಕೊಂಡು ಬಂದಿದ್ದಾರೆ, ಮೋಸ್ಟ್ಲಿ ತಲೆ ಸುತ್ತುತ್ತಿರ್ಬೇಕು ಮೇಡಮ್ಗೆ ಅಂತ ಹೇಳ್ಕೊಂಡು ನಾನು ಕೊಟ್ಟಿರ್ಬೇಕು ನಿಂಬೆ ಹಣ್ಣು ಅಂತ ನಾನು ಮೂಸ್ತಾ ಇದ್ದೆ ಅದನ್ನ, ಆಯ್ತಾ? ಆಮೇಲೆ ಗೊತ್ತಾಯ್ತು ಆ ನಿಂಬೆ ಹಣ್ಣಿನ ಪ್ರಭಾವ. ಹಾಸನದ ಲೀಡರ್ಗಳು ನಿಂಬೆ ಹಣ್ಣಿಲ್ಲದೆ ಮನೆಯಿಂದ ಹೊರಗೆ ಬರೋದೇ ಇಲ್ಲ, ಆಯ್ತಾ? ಆ ಹುಚ್ಚು ನಾನು ಹೇಳೋದು ನೋಡಿ, ಆ ಹುಚ್ಚು ಕಾಲೇಜು ಪ್ರಾಂಶುಪಾಲರವರೆಗೆ ಬಂದು, ಆ ಪ್ರಾಂಶುಪಾಲರು ಮೋಸ್ಟ್ಲಿ ಸೈನ್ಸ್ ಟೀಚರ್ ಅನ್ಸುತ್ತೆ, ಆಯ್ತಾ? ಸೈನ್ಸ್ ಟೀಚರ್ ಪ್ರಾಂಶುಪಾಲರು ನನಗೆ ತಂದು ಲಿಂಬೆಹಣ್ಣು ಕೊಟ್ಟರೆ ನಾನು ಕೇಳೇ ಬಿಟ್ಟೆ, ಮೇಡಮ್ ಇದು ನೀವು ಲಿಂಬೆಹಣ್ಣು ಯಾಕೆ ಕೊಟ್ರಿ ಮೇಡಮ್ ಅಂತ ಹೇಳಿ ಮೇಡಮ್ ನನಗೆ ಅಂತ. ಅವ್ರ ಹತ್ರ ಆನ್ಸರ್ ಇರಲಿಲ್ಲ. ಮೋಸ್ಟ್ಲಿ ಪ್ರಭಾವದ ಪರಿಣಾಮ ಇರಬೇಕು ಅಂತ ಹೇಳಿದ, ಅದಕ್ಕೆ ಹೌದು ಅಂತಂದ್ರು ಅವರು. ಸೊ ಇದೇ ರೀತಿ ಫ್ರೀಡಮ್ ಆ್ಯಪ್ನವರಿಗೆ ಹಾಕಿದ್ರು. ನನಗೆ ಬಂತು ಕಂಪ್ಲೇಂಟ್, ತಗೊಂಡೆ, ನೋಡಿದೆ. ನನಗೆ ನೋಡಿದಾಗ ಇದು ಭೀಕರವಾಗಿ ಮೋಸ ಆಗ್ತಿದೆ ಅಂತ. ನಾನು ಆ ಸ್ಟೋರಿ ನನಗೆ ಕೈಗೆತ್ತಿದ್ದೇ ತಡ, ನನಗೆ ಫೋನ್ ಬರಕ್ಕೆ ಶುರುವಾಯಿತು. ಎಷ್ಟು ಪ್ರಭಾವಿಗಳು ಅಂತಂದರೆ ಫೋನ್ ಬರಕ್ಕೆ ಶುರುವಾಯಿತು, ಸ್ಟೋರಿ ಹಾಕಬೇಡಿ. ಇವನೇನು ಮಾಡ್ದ, ಫಸ್ಟ್ ನನ್ನ ಲೀಗಲಿ ನಾವು ನೋಡ್ಕೋತೀವಿ, ಹಾಗೆ ನಮ್ದೆಲ್ಲ ಲೀಗಲ್ ಇದೆ ಅಂತ ಹೇಳಕ್ಕೆ ಶುರು ಮಾಡ್ದ. ಆಯ್ತಪ್ಪ, ನೀನು ಲೀಗಲ್ ಇದ್ರೆ ನಾನು ಲಾ ಕಲ್ತಿದ್ದೀನಿ, ನಂದು LLB ಮುಗಿದಿದೆ ಅಂತ ಹೇಳ್ಕೊಂಡು ನಾನು ಫೈಲ್ ತೆಗೆದೆ. ಗೊತ್ತಾಯ್ತು ಇದರಲ್ಲಿ ಮೋಸ ಇದೆ ಅಂತ. ನನಗೆ ಧಮಕಿ ಬರಕ್ಕೆ ಶುರುವಾಯಿತು, ಧಮಕಿ ಹಾಕಕ್ಕೆ ಶುರು ಮಾಡಿದ್ರು. ನಾನು ಎಸ್ ನಂದೇನಂದರೆ ಗೋಹೆಡ್ ಅಂತ ಹೇಳ್ಕೊಂಡು ಸ್ಟೋರಿನ ಏರ್ ಮಾಡಿದೆ. ಪ್ರೊಮೋ ಹಾಕಿದಾಗಲೇ ಶುರುವಾಯಿತು ಆ ಜರ್ನಲಿಸ್ಟಿಂದ. ನನಗೆ ಕಾಮಿಡಿ ಅನ್ಸೋದು ಏನು ಗೊತ್ತಾ, ನೋಡಿ ನನಗೆ ಆಶ್ಚರ್ಯ ಅನ್ಸೋದು, ನನಗೆ ಪೊಲೀಸರು ಅವ್ರು ಫಸ್ಟ್ ಫೋನ್ ಮಾಡೋದಲ್ಲ, ಸ್ಟೋರಿ ನಿಲ್ಲಿಸಿಂತ ಜರ್ನಲಿಸ್ಟ್ಗಳೇ ಫೋನ್ ಮಾಡೋದು. ಜರ್ನಲಿಸ್ಟ್ಗಳು, ಮೇಡಮ್ ಇದು ನೀವತ್ತೊಂದು ಸ್ಟೋರಿ ಬಿಡ್ತಿದ್ದೀರಲ್ಲ, ಅದು ಹೀಗೆ ಮೇಡಮ್, ಅದನ್ನು ಒಂಚೂರು ನಿಲ್ಲಿಸ್ಬೇಡಿ, ಇದು ಈ ದುರಂತ, ಇದು ಮಾಧ್ಯಮದ ಚಿತ್ತ. ಸ್ಟೋರಿ ನಿಲ್ಲಿಸಕ್ಕೆ ಜರ್ನಲಿಸ್ಟ್ಗಳು ನನಗೆ ಇನ್ಫ್ಲುಯೆನ್ಸ್ ಮಾಡಿಸೋದು, ಆಯ್ತಾ? ಅಲ್ಲಿಂದ ಜರ್ನಲಿಸ್ಟ್ ಅವರು ಇವರು ಎಲ್ಲ ದೊಡ್ಡ ದೊಡ್ಡ ಟುಂಕುಗಳೆಲ್ಲ ಇದಾರಲ್ಲ, ಎಲ್ಲರೂ ಫೋನ್ ಮಾಡಿದ್ರು. ಒಪ್ಲಿಲ್ಲ, ನಾನು ಸ್ಟೋರಿನೂ ಬಿಟ್ಟೆ. ಸ್ಟೋರಿ ಬಿಟ್ಟ ಮೇಲೆ ನನಗೆ ಹಾಕಿದ ಡಿಫಮೇಷನ್ ಕೇಸ್ ಹಾಕಿದ 10 ಕೋಟಿ. ಆಯ್ತು, ನೀನು ಹಾಕಿದ್ದಿ ಅಲ್ವಾ, ನೀನು ಹಾಕಿದ ಮೇಲೆ ನಾನು ಯುದ್ಧಕ್ಕೆ ರೆಡಿಯಾಗಿರ್ಬೇಕು. ನೀನು ಯುದ್ಧಕ್ಕೆ ರೆಡಿಯಾಗಿದೆ ಅಂದರೆ ನಾನು ಮೂಲಕ್ಕೆ ಹೋಗ್ಬೇಕು, ನಿಂದು ನೀನೇನು ಅಂತ ನಾನು ಹುಡುಕ್ಬೇಕಲ್ಲ. ನಾನು ಹುಡುಕ್ತಾ ಹೋಗಿದಾಗ ಇವಂದ ಸಿಕ್ತು ಬಂಡವಾಳ ಸಿಕ್ಕಿದಾಗ ನಾನು ಹೇಳಿದ್ನಲ್ಲ, ಆ ಹುಡುಗರ ಅದೃಷ್ಟನೂ ನನ್ನ ಅದೃಷ್ಟನೂ ಸರ್ಕಾರನೂ ಬಿದ್ದೋಯ್ತು, ಆ ಮಿನಿಸ್ಟ್ರದ್ದು ಪ್ರಭಾವ ಕಡಿಮೆ ಆಯಿತು. ಅಲ್ಲಿಗೆ ಯಾರನ್ನ ದೊಡ್ಡವ್ರನ್ನ ಬಳಸ್ಕೊಂಡು ಇವನು ಇದು ಮಾಡ್ತಿದ್ನಲ್ಲ, ಆ್ಯಡ್ ಕೊಡ್ತಿದ್ನಲ್ಲ, ಅವರಿಗೆ ಚೂ ಬಿಟ್ಟು ಅವರು 6 FIR ಹಾಕ್ಸಿದ್ರು ಅವನ ಮೇಲೆ. ಜೈಲಿಗೆ ಹೋಗ್ಬಿಟ್ಟವ್ರು. ಅದಕ್ಕಿಂತ ಮುಂಚೆ ಇವನು ಜೈಲಿಗೆ ಹೋಗ್ತೀನಿ ಅಂತ ಗೊತ್ತಾಗ್ಬಿಟ್ಟಿತ್ತು. 2 ಕೋಟಿ ಆಫರ್ ಕೊಟ್ಟ, ನನಗೆ 2 ಕೋಟಿ ಕೊಡ್ತೀನಿ ಅಂತ ಹೇಳ್ದ. ನೋ, ಆದರೆ ನಾವು ಒಂದೇ ಹಠ ತೊಟ್ವಿ, ಇಲ್ಲ ನಿಮಗೆ ಪಾಠ ಕಲಿಸ್ತೀವಿ ಅಂತ ಹೇಳ್ಕೊಂಡು ಅವರನ್ನು ಜೈಲಿಗೆ ಕಳಿಸ್ಬಿಟ್ವಿ. ಸೊ ಇದು ಅದೇ ನಾನೊಂದು ಸಣ್ಣ ಇರುವೆ ಮಾಧ್ಯಮ ರಂಗದಲ್ಲಿ. ಆದರೆ ಆನೆಗಳಂತವರು ಏನ್ ಮಾಡಿದ್ರು ಇಷ್ಟು ವರ್ಷ? ಎಷ್ಟು ಮಕ್ಕಳ ಬಾಳಲ್ಲಿ ಆಟ ಆಡಿದ್ರಿ ನೀವು, ಎಷ್ಟು ತಾಳಿ ಕೊಟ್ಟುರಿ, ತಾಳಿ ಇಟ್ಟು ಬಿಟ್ಟು ಅವ್ರ ಕೆಲಸಕ್ಕೆ ಸೇರಿದ್ರು, ತಮ್ಮ ಹಣವನ್ನೆಲ್ಲ ಕಳ್ಕೊಂಡಿದ್ರು. ಅವ್ರಿಗೆ ಯಾರು ನೀವು ಹಣ, ನಿಮ್ಮ ಜಾಹೀರಾತಿನಿಂದ ತಾನೇ, ನೀವು ಕೊಟ್ಟಂತ ಸಂದೇಶದಿಂದ ತಾನೇ ಆ ಮಕ್ಕಳು ಹಾಳಾಗಿದ್ರು. ಸೊ ಇದು ಮಾಧ್ಯಮಗಳು ಮಾಡುವ ಅವಾಂತರಗಳು, ಅಷ್ಟು ದುಷ್ಪರಿಣಾಮಗಳು. ಹಾಗಾಗಿ ನಿಮಗೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀರಿ, ನೀವು ಎಲ್ಲ ಮಾಧ್ಯಮಗಳಲ್ಲಿ ಬರುವಂತ ಸುದ್ದಿ ಪರಮ